ನಮಸ್ಕಾರ ಬಾಯ್ಸ್, ಹೆಂಗಿದ್ದೀರಿ? ಇವತ್ತಿನ ಟಾಪಿಕ್ ಅಂದರೆ ಮಿಡಲ್ ಕ್ಲಾಸ್ ಆಸ್ತಿ ಬಗ್ಗೆ. ಮಿಡಲ್ ಕ್ಲಾಸ್ ಆಸ್ತಿ ಮಿಡಲ್ ಕ್ಲಾಸ್ದವರು ಆಸ್ತಿ ಅನುಭವಿಸ್ಬೇಕಂದ್ರೆ ಭಾಳ ನಶೀಬ್ ಮಾಡಿರ್ಬೇಕು. ಯಾಕೆ ಹೇಳ್ರಿ, ನಿಮ್ದು ಅವ್ರದ್ದು ಎಲ್ಲೋ ಒಂದು ಹೊಲನೋ ಮನಿನೋ ಆಸ್ತಿನೋ ಒಂದು ನುಕ ಇರ್ತೈತಿ. ಓಕೆ, ಅದನ್ನು ಹೆಂಗಂದ್ರೆ ಅದು ನಿಮ್ಮ ಅಪ್ಪ, ನಿಮ್ಮ ದೊಡ್ಡಪ್ಪ, ನಿಮ್ಮ ಕಾಕಾಗಳು, ಅಣ್ಣ ತಮ್ಮ ಅಕ್ಕಂಗರಿ ಯಾರು ಅನುಭವಿಸೋಕ್ಕಾಗೋಲ್ಲ. ಯಾಕೆ ಹೇಳು? ಯಾಕಂದ್ರೆ ನಿಮ್ಮ ಅಜ್ಜ ಅಜ್ಜಿನ ಸಾಯೋ ಮಠ ಇದನ್ನು ಪಾಲ ಮಾಡಿಸ್ಕೊಡೋದಿಲ್ಲ, ಮಾರಕ್ಕೆ ಬಿಡೋದಿಲ್ಲ ಅಂತಂತಾರೆ. ಕಷ್ಟ ಕಾಲದಾಗ ಬರ್ತೈತಿ, ಮುಂದೆ ಯಾವಾಗ ಬರ್ತೈತಿ, ಹಿರಿಯರ ಆಸ್ತಿ ಅದು ಹಾಗೆ ಅಂತೇಳಿ ಮಾಚಿಗೆ ಮಾಡಿಬಿಡ್ತಾರೆ. ಅಂಥ ಟೈಮ್ನಾಗ ಏನು ಮಾಡ್ತೀರಿ ನೀವು? ನೀವಂದರೆ ನಿಮ್ಮ ಅಪ್ಪ, ನಿಮ್ಮ ದೊಡ್ಡಪ್ಪ, ಕಾಕು ಯಾರು ಇರ್ತಾರಲ್ಲ ಅವರೆಲ್ಲ ಅವ್ರು ಸಾಯೋದು ಹಾದಿ ಕಾಯ್ತೀರಿ. ಅವ್ರು ಸತ್ತ ಮ್ಯಾಗ ಪಾಲ ಮಾಡೋದಂತೆ ಕಾಯ್ತಿರ್ತೀರಿ. ಇದ್ದಾಗ ಯಾರು ಅನ್ಭವಿಸಿಲ್ಲ, ಹಾಗೆ ಲಂಗಾಗತಿ ಓಡಾಡ್ತಿರ್ತಾರೆ. ಹೆಂಗೆ ಕಷ್ಟ ಕಾಲ ಇದ್ದಾಗ ಎಲ್ಲರೂ ಆಸ್ತಿ ಆಮೇಲೆ ತೊಗೊಂಡು ಏನು ಮಾಡೋದು? ನಿಮ್ಮ ಅಜ್ಜ ಅಜ್ಜಿ ಸಾಯಿಲ್ಲ ಅಂತೇಳಿ ನೀವು ಕಾಯ್ತಿರ್ತೀರ. ಹಿಂಗೆ ಆಗ್ತೈತಿ ಮನೆ ಬರ್ರಿ. ಆಯ್ತು, ನಿಮ್ಮ ಅಜ್ಜ ಸತ್ತ ಮೇಲೆ ಆಮೇಲೆ ಪಾಲು ಮಾಡ್ಕೊಂಡು ನಿಮ್ಮ ಅಪ್ಪ, ದೊಡ್ಡಪ್ಪ, ಕಾಕ ಯಾರು ಊರು ಹರಿದು 12 ಜಗಾಡಿ ಸತ್ತಿರ್ತಾರೆ. ಅವರು ಕಡೆಗೆ ಅವ್ರನ್ನೂ ಅನುಭವಿಸಿಲ್ಲ. ನಮ್ಮ ಅಪ್ಪಗಳು ಅವ್ರು ಇರ್ತಾರಲ್ಲ, ಅವರು ಅನುಭವಿಸಿಲ್ಲ, ಕಾಕಗಳು ದೊಡ್ಡಪ್ಪಗಳು. ಯಾಕಂದ್ರೆ ಅವ್ರಿಗೆ ವಯಸ್ಸಾಗಿರ್ತೈತಿ, ಇನ್ನೇನು ಮಾಡ್ತೈತಿ ಅವ್ರಿಗೆ. ಪಟ್ನ ಅವ್ರಿಗೆ ಬಂದಿದ್ದ ಅಂತ ಹೇಳಿ ಮಕ್ಕಳಿಗೆಲ್ಲ ಪಾಲ ಮಾಡಿ ಖುಷಿ ಇಡೋಂಗಿಲ್ಲ. ಯಾಕಂದ್ರೆ ಇವು ಸುಳಿ ಮಕ್ಕಳು ಕಾಯ್ತದೆ, ಅವ್ರಿಗೆ ಸಾಕ್ತಾರಿಲ್ಲ ಅನ್ನೋದು ಹಂಚ್ಕೊತಿರ್ತೈತೆ ಅವ್ರಿಗೆ. ನಮಗೆ ಬೈಕೋ ಇದ್ರೂ ಅದು ಅವ್ರಿಗೆ ಕೊಡಂಗಿಲ್ಲ. ಅವರು ಅನುಭವಿಸಿಲ್ಲ, ನಿಮಗೂ ಅನುಭವಿಸೋಕೆ ಕೊಡೋಂಗಿಲ್ಲ. ಇವ್ರು ಸತ್ತ ಮೇಲೆ ಪಾಲ ಮಾಡ್ಬೇಕಂತೇಳಿ ನಾವು ಕಾಯ್ದು ಮಿಡಲ್ ಕ್ಲಾಸ್ ಹಣೆ ಬರ್ರೆ ಇಟ್ಟೆ. ಸಾಯೋದು ಹಾದಿನೇ ಕಾಯೋದು ಇದೇ ಆಯ್ತು ಬರ್ರಿ. ಒಟ್ಟು ಹೆಂಗಂದ್ರೆ ಮಿಡಲ್ ಕ್ಲಾಸ್ದವ್ರದ್ದು ಆಸ್ತಿ ಹೆಂಗಂದ್ರೆ ಅನುಭವಿಸೋಕ್ಕಿಲ್ಲ. ಬರೀ ಅಣ್ಣ ತಮ್ಮ, ದೊಡ್ಡಮ್ಮ, ಬರೀ ಅಕ್ಕ ತಂಗಿ ಜಗಳಾಡೋಕ್ಕೆ ಅದು ಅನುಭವಿಸೋದು. ಯಾರು ಅನುಭವಿಸಿಲ್ಲ. ಇವ್ರು ಸಾಯೋ ಮಠ ಮಾಡಿ ಇವ್ರು ಸತ್ತ ಪಾಲ ಮಾಡೋದು ನೀವು ಕಾಯ್ರು, ನೀವು ಸಾಯ ನಿಮ್ಮ ಮಕ್ಕಳು ಕಾಯೋದು ಬರೀದಾಗೈತಿ. ಯಾರು ಅನುಭವಿಸಿಲ್ಲ. ಇಟ್ಟೆ ಹಣೆ ಬರ. ಹೌದೋ ಇಲ್ಲೋ ಖರೆ ಹೇಳ್ರಿ.